ಜಾತ್ರೆಗಳಲ್ಲಿ ಮುಸ್ಲಿಂ ವರ್ತಕರ ವ್ಯಾಪಾರಕ್ಕೆ ನಿರ್ಬಂಧ ಹೇರಿರುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮುಸ್ಲಿಮರಿಗೆ ನಿರ್ಬಂಧ ಹೇರಿದ್ದು ಅಮಾನವೀಯ ಅಂತ ಹೇಳಿ ಮೈಸೂರಲ್ಲಿ ಎಂಎಲ್ಸಿ ಎಚ್ ವಿಶ್ವನಾಥ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಜಾತ್ರೆಗಳಲ್ಲಿ ಈ ತರದ ಒಂದು ಕೆಲಸವನ್ನ ಮಾಡಬಾರದಾಗಿತ್ತು. ಮುಸ್ಲಿಮರು ಕೂಡ ಭಾರತ ದೇಶದ ಪ್ರಜೆಗಳೇ, ವ್ಯಾಪಾರಕ್ಕೆ ಬರಬೇಡಿ ಅನ್ನೋದು ಸಂವಿಧಾನ ವಿರೋಧಿ. ಇದು ನಿರ್ಬಂಧ ಹೇರಿದ್ರೆ ಮುಸ್ಲಿಮರು ಎಲ್ಲಿ ಹೋಗ್ತಾರೆ? ಸರ್ಕಾರ ತಕ್ಷಣವೇ ಮುಸ್ಲಿಂ ವರ್ತಕರ ನೆರವಿಗೆ ಬರಬೇಕು, ಬಹಿಷ್ಕಾರಗಳು ನಡೆಯದ ಹಾಗೆ ನೋಡ್ಕೊಳ್ಬೇಕು ಅಂತ ಹೇಳಿ ಮೈಸೂರಲ್ಲಿ ಎಂಎಲ್ಸಿ ಎಚ್ ವಿಶ್ವನಾಥ್ ಆಗ್ರಹವನ್ನ ಮಾಡಿದ್ದಾರೆ. ಬಹಳ ಅಮಾನವೀಯ ಆಯ್ತು, ಬಹಳ ಅಮಾನವೀಯ. ಹೊಟ್ಟೆಗೆ ಏನು ಮಾಡ್ತಿರು ವೃತ್ತಿ ರೀ? ಅರೆ ಪಂಚರ್ ಹಾಕೋನು ಯಾರು? ತಗಡು ಬಡಿಯೋನು ಯಾರು? ನಿಮ್ಮ ಗುಜರಿನಲ್ಲೆಲ್ಲ ಕೆಲಸ ಮಾಡೋರು ಯಾರು? ಬೀಗ ರಿಪೇರಿ ಮಾಡೋನು ಯಾರು? ಸಂವಿಧಾನಕ್ಕೆ ಸರ್ಕಾರ ನಡೆಸೋರು ನಾವು ಕೊಡ್ತಾ ಇದೀವೋ? ಇದನ್ನ ಯಾರು ಒಪ್ಪಲ್ಲ. ಅಮಾನವೀಯವಾದಂಥದ್ದು. ಒಂದು ಸಮಾಜದ ಒಂದು ಸಮುದಾಯದ ವೃತ್ತಿಯನ್ನು ಖಂಡಿಸಿ ಅವರಿಗೆ ಬಹಿಷ್ಕಾರ ಹಾಕುವಂತಿದ್ದಿಲ್ಲ. ಅರೆ ಹೊಟ್ಟೆಗೇನ್ರಿ ಮಾಡ್ತಾರೆ? ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ ಅಂತ ಕನಕದಾಸರು ಹೇಳಿಲ್ವೇ? ಮತ್ತು ಹೊಟ್ಟೆಗೆ ನೀವು ಸ್ಟಾಪ್ ಮಾಡಿಬಿಟ್ರೆ ಮತ್ತೆ ಎಲ್ಲಿ ಹೋಗ್ತಾರೆ ಅವರು? ಈ ದೇಶದವರೇ ಅವರು. ಮುಸ್ಲಿಮರು ಬೇರೆ ಅಲ್ಲ, ಭಾರತೀಯರು ಬೇರೆ ಅಲ್ಲ ಅವರು. ಹಾಗಾಗಿ ನಾನು ದಯಮಾಡಿ ತಮ್ಮ ಮೂಲಕ ವಿನಂತಿ ಮಾಡ್ತೀನಿ, ಯಾರಾದರೂ ಕೂಡ ಇಂಥ ಪ್ರಯತ್ನ ಯಾರು ಕೂಡ ಮಾಡಬಾರ್ದು ಅಂತಕ್ಕಂಥ ವಿನಂತಿ ಮಾಡ್ತೀನಿ. ಹಿಂದೂ ಜಾತ್ರೆಗಳಲ್ಲಿ ಮುಸ್ಲಿಂ ವ್ಯಾಪಾರಿಗಳಿಗೆ ನಿರ್ಬಂಧ ಹೇರಿರುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕ್ರಿಯೆಗೆ ತಕ್ಕ ಪ್ರತಿಕ್ರಿಯೆ ಇದ್ದೇ ಇರುತ್ತೆ ಅಂತ ಹೇಳಿ ಗದಗದಲ್ಲಿ ಬಿಜೆಪಿ ಉಪಾಧ್ಯಕ್ಷ ಬಿವೈ ವಿಜಯೇಂದ್ರ ಹೇಳಿಕೆಯನ್ನ ನೀಡಿದ್ದು, ಹಿಜಾಬ್ ನಂತರದ ಬೆಳವಣಿಗೆ ಯಾರಿಗೂ ಶೋಭೆ ತರಲ್ಲ. ಹಿಜಾಬ್ ಹೆಸರಲ್ಲಿ ಮಕ್ಕಳ ಮನಸ್ಸನ್ನ ಹಾಳು ಮಾಡುವಂತಹ ಪ್ರಯತ್ನ ಇದು. ಹೈಕೋರ್ಟ್ ತೀರ್ಪಿನ ಬಳಿಕ ಎಚ್ಚೆತ್ತುಕೊಳ್ಬೇಕಾಗಿತ್ತು. ತೀರ್ಪು ವಿರುದ್ಧ ಬಂದ್ ಮಾಡಿದ್ರು, ಅಂಗಡಿಗಳನ್ನ ಮುಚ್ಚಿದ್ರು. ಅಂಗಡಿ ಬಂದ್ ಮಾಡಿದ್ದಕ್ಕೆ ಈ ಪ್ರತಿಕ್ರಿಯೆ ಈಗ ಸಿಗ್ತಾ ಇದೆ. ಇದನ್ನ ಎಲ್ಲರೂ ಕೂಡ ಅರ್ಥ ಮಾಡಿಕೊಂಡು ಜೀವನವನ್ನ ಸಾಗಿಸಬೇಕು ಅನ್ನುವಂತಹ ವಿಚಾರವನ್ನು ಕೂಡ ಹೇಳಲಾಗಿದೆ. ಈಗಾಗಲೇ ಗದಗದಲ್ಲಿ ಬಿಜೆಪಿ ಉಪಾಧ್ಯಕ್ಷರಾಗಿರುವ ಬಿವೈ ವಿಜಯೇಂದ್ರ ಈ ಹೇಳಿಕೆಯನ್ನ ನೀಡಿದ್ದಾರೆ. ಹಿಜಾಬ್ ನಂತರ ಸಾಕಷ್ಟು ಬೆಳವಣಿಗೆಗಳು ನಡೆದಿದೆ. ಅದು ಯಾರಿಗೂ ಕೂಡ ಶೋಭೆ ತರುವಂತಹ ವಿಚಾರಗಳು ಅಲ್ಲ. ಮಕ್ಕಳ ಮನಸ್ಸುಗಳನ್ನ ಹಾಳು ಮಾಡಲು ಇಲ್ಲಿ ಪ್ರಯತ್ನಗಳನ್ನ ಮಾಡಲಾಗ್ತಾ ಇದೆ. ಹೈಕೋರ್ಟ್ ತೀರ್ಪಿನ ಬಳಿಕ ಎಚ್ಚೆತ್ತುಕೊಳ್ಬೇಕಾಗಿತ್ತು. ಆದರೆ ಆ ನಂತರ ಅಂಗಡಿಗಳನ್ನ ಬಂದ್ ಮಾಡುವಂತಹ ಕೆಲಸಗಳನ್ನ ಮಾಡಿದ್ರು. ಅಂಗಡಿ ಬಂದ್ ಮಾಡಿದ್ದಕ್ಕೆ ಇಂತಹ ಒಂದು ಕೆಲಸ ಕಾರ್ಯಗಳು ನಡೀತಾ ಇದೆ, ಪ್ರತಿಕ್ರಿಯೆ ಸಿಗ್ತಾ ಇದೆ ಅನ್ನುವಂತಹ ಮಾತನ್ನ ಬಿವೈ ವಿಜಯೇಂದ್ರ ಹೇಳಿದ್ದಾರೆ. ನೋಡಿ, ಹಿಜಾಬ್ ನಂತರ ಆಗ್ತಾ ಇರ್ತಕ್ಕಂಥ ಬೆಳವಣಿಗೆ ಇದು ಯಾರು ಕೂಡ ಶೋಭೆ ತರ್ತಕ್ಕಂಥದ್ದಲ್ಲ. ಈ ಹಿಜಾಬ್ ವಿಚಾರದಲ್ಲಿ ಶಿಕ್ಷಣನ ಮಾಡ್ತಕ್ಕಂಥ ಶಾಲಾ ಮಕ್ಕಳ ಮನಸ್ಸನ್ನು ಕೂಡ ಹಾಳು ಮಾಡ್ತಕ್ಕಂಥ ಏನೋ ಪ್ರಕ್ರಿಯೆ ನಡೀತಲ್ಲ ಕಳೆದ ಕೆಲವು ತಿಂಗಳುಗಳು. ಅಲ್ಲಿರ್ತಕ್ಕಂಥ ವ್ಯವಸ್ಥೆನೂ ಕೂಡ ಹಾಳು ಮಾಡ್ತಕ್ಕಂಥದ್ದು, ವಾತಾವರಣ ಕೂಡ ಹಾಳು ಮಾಡ್ತಕ್ಕಂಥದ್ದು. ತದನಂತರ ಹೈಕೋರ್ಟ್ ಜಡ್ಜ್ಮೆಂಟ್ ತೀರ್ಮಾನ ಬಂದ ನಂತರ ಆದರೂ ಕೂಡ ಅದನ್ನು ಅರ್ಥ ಮಾಡ್ಕೋಬೇಕಾಯಿತು. ಅದಕ್ಕೆ ಪ್ರತಿಕ್ರಿಯೆ ನೀಡಿದ ರೀತಿ, ಹೈಕೋರ್ಟ್ ಜಡ್ಜ್ಮೆಂಟ್ ವಿರುದ್ಧ ಬಂಧನ ಕರೆ ಕೊಡ್ತಕ್ಕಂಥದ್ದು, ಅವರ ಅಂಗಡಿ ಮುಂಗಟ್ಟುಗಳನ್ನು ಬಾಗಿಲಾಗ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಒಂಥರ ಯಾವ ರೀತಿ ಎಲ್ಲ ಘಟನಾವಳಿಗಳೇನು ನೋಡ್ತಾ ಇದ್ದೀವಿ. ಇದಕ್ಕೆ ಈ ರೀತಿ ಚಟುವಟಿಕೆಗಳು ಪ್ರಾರಂಭ ಆಗಿರ್ತಕ್ಕಂಥದ್ದು. ನೋಡಿ, ಹಿಜಾಬ್ ನಂತರ ಆಗ್ತಾ ಇರ್ತಕ್ಕಂಥ ಬೆಳವಣಿಗೆ ಇದು ಯಾರು ಕೂಡ ಶೋಭೆ ತರ್ತಕ್ಕಂಥದ್ದಲ್ಲ. ಈ ಹಿಜಾಬ್ ವಿಚಾರದಲ್ಲಿ ಶಿಕ್ಷಣನ ಮಾಡ್ತಕ್ಕಂಥ ಶಾಲಾ ಮಕ್ಕಳ ಮನಸ್ಸನ್ನು ಕೂಡ ಹಾಳು ಮಾಡ್ತಕ್ಕಂಥ ಏನೋ ಪ್ರಕ್ರಿಯೆ ನಡೀತಲ್ಲ ಕಳೆದ ಕೆಲವು ತಿಂಗಳುಗಳು. ಅಲ್ಲಿರ್ತಕ್ಕಂಥ ವ್ಯವಸ್ಥೆನೂ ಕೂಡ ಹಾಳು ಮಾಡ್ತಕ್ಕಂಥದ್ದು, ವಾತಾವರಣ ಕೂಡ ಹಾಳು ಮಾಡ್ತಕ್ಕಂಥದ್ದು. ತದನಂತರ ಹೈಕೋರ್ಟ್ ಜಡ್ಜ್ಮೆಂಟ್ ತೀರ್ಮಾನ ಬಂದ ನಂತರ ಆದರೂ ಕೂಡ ಅದನ್ನು ಅರ್ಥ ಮಾಡ್ಕೋಬೇಕಾಯಿತು. ಅದಕ್ಕೆ ಪ್ರತಿಕ್ರಿಯೆ ನೀಡಿದ ರೀತಿ, ಹೈಕೋರ್ಟ್ ಜಡ್ಜ್ಮೆಂಟ್ ವಿರುದ್ಧ ಬಂಧನ ಕರೆ ಕೊಡ್ತಕ್ಕಂಥದ್ದು, ಅವರ ಅಂಗಡಿ ಮುಂಗಟ್ಟುಗಳನ್ನು ಬಾಗಿಲಾಗ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಒಂಥರ ಯಾವ ರೀತಿ ಎಲ್ಲ ಘಟನಾವಳಿಗಳೇನು ನೋಡ್ತಾ ಇದ್ದೀವಿ. ಇದಕ್ಕೆ ಈ ರೀತಿ ಚಟುವಟಿಕೆಗಳು ಪ್ರಾರಂಭ ಆಗಿರ್ತಕ್ಕಂಥ ಕಠಿಣ ಪರಿಶ್ರಮ ಮತ್ತು ಸಂಕಲ್ಪವು ಬಹುತೇಕ